ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನನ್ನ ಮಾನಿಟೈಸೇಷನ್ ಆನ್ ಆಗೋದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಮುಂದೆನೂ ಸಪೋರ್ಟ್ ಮಾಡ್ತಾ ಇರಿ. ನಾನು ಕೆಲಸ ಒತ್ತಡ ಜಾಸ್ತಿ ಇರೋದ್ರಿಂದ ವರ್ಕ್ ಜಾಸ್ತಿ ಇದೆ, ವರ್ಕ್ ಲೋಡು. ಸೊ ಅದರಿಂದಾಗಿ ನನಗೆ ವಿಡಿಯೋ ಮಾಡೋದಕ್ಕಾಗ್ತಿಲ್ಲ. ಸೊ ಪ್ಲೀಸ್ ನಾನು ಹಾಕುವಂಥ ವಿಡಿಯೋಗಳಿಗೆ ನೀವು ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿದ್ರೆ ಅದೇ ನನಗೆ ದೊಡ್ಡ ಸಹಾಯ ಅಂತಲೇ ಹೇಳ್ಕೊಳ್ಬೋದು. ಮತ್ತು ನನ್ನ ಜಾಯಿನ್ ಬಟನ್ ತೊಗೊಂಡಿರೋರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೊಳ್ಬೇಕು ಅಂತ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ, ತುಂಬ ಜನ ನನ್ನನ್ನು ಕೇಳ್ತಾ ಇದ್ರು, ಅಕ್ಕ ₹5 ಹಳೆ ಕಾಯಿನ್ ನೋಡೋದಕ್ಕೆ ಸಿಗ್ತಾ ಇಲ್ಲ, ಅದಕ್ಕೆ ಕಾರಣ ಏನಕ್ಕ ಅಂತ ಕೇಳ್ತಾ ಇದ್ರು. ಬ್ಯಾನ್ ಏನಾದರೂ ಮಾಡಿದಾರಾ ಹೇಳಿ ಅಕ್ಕ ಅಂತ. ಸೊ ನನಗೆ ಗೊತ್ತಿರೋವಂಥ ಮಾಹಿತಿಗಳನ್ನ ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಅಂತ ಬಂದಿದ್ದೀನಿ. ನಮ್ಮ ದೇಶದಲ್ಲಿ ಹಳೆ ₹5 ಕಾಯಿನು ಕಾಣೆ ಆಗೋದಕ್ಕೆ ಕಾರಣ ಏನು? ನಿಜವಾಗ್ಲೂ RBI ಅವರು ಬ್ಯಾನ್ ಮಾಡಿದಾರಾ? ಅಥವಾ ಇದ್ರ ಹಿಂದೆ ದೊಡ್ಡದೇನಾದರೂ ಕತೆ ಇದೆಯಾ ಅಂತ ಎಲ್ಲರೂ ಕೇಳ್ತಿದ್ರು. ಸೊ ಅದ್ರ ಬಗ್ಗೆ ನಾನಿವತ್ತು ಕಂಪ್ಲೀಟಾಗಿ ಹೇಳೋಣ ಅಂತ ಬಂದಿದ್ದೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ಬಂದಿದ್ರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅದರಿಂದಾಗಿ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇದ್ರ ಹಿಂದೆ ಇರೋಂಥ ಕಾರಣ ಏನು ಅನ್ನೋದನ್ನ ನಾನಿವತ್ತು ನಿಮಗೆ ತಿಳಿಸ್ತೀನಿ. ಈ ಒಂದು ಹಳೆಯ ₹5 ಕಾಯಿನ್ಗಳು ನೋಡೋದಕ್ಕೆ ದಪ್ಪ ಇರೋದಲ್ದಿರ ತೂಕನೂ ಇತ್ತು. ಈ ಒಂದು ಕಾಯಿನ್ಗಳನ್ನು ಕುಪ್ರೋ ನಿಕ್ಕಲ್ ಅನ್ನುವಂತಹ ಕಾಸ್ಟ್ಲಿ ಮೆಟಲಿಂದ, ಅಂದರೆ ದುಬಾರಿ ಲೋಹದಿಂದ ತಯಾರು ಮಾಡ್ತಿದ್ರು. ಈ ಒಂದು ಕಾಯಿನ್ಗಳ ತೂಕ ಬಂದು 9 ಗ್ರಾಮ್ ಇತ್ತಂತೆ. ಇದನ್ನ ಕೆಲವರು ಇಲ್ಲಿಗಲ್ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ಒಂದು ವಿಷಯ ಇಂಟೆಲಿಜೆನ್ಸ್ ಆಫೀಸರ್ಗಳಿಗೆ ಗೊತ್ತಾಗಿ ಇದ್ರ ಬಗ್ಗೆ ತನಿಖೆ ಮಾಡಿದಾಗ ಅವರೇ ಕೆಲವೊಂದು ವಿಷಯ ತಿಳಿದ ಮೇಲೆ ಶಾಕ್ ಆದ್ರಂತೆ. ಅದೇನಪ್ಪ ಅಂತಂದರೆ, ಇಲ್ಲಿಂದ ಇಲ್ಲಿಗಲ್ ಆಗಿ ಟ್ರಾನ್ಸ್ಪೋರ್ಟ್ ಮಾಡಿರೋಂತಹ ಕಾಯಿನ್ಗಳನ್ನು ಬ್ಲೇಡ್ ಆಗಿ ಮಾರ್ಪಾಡು ಮಾಡ್ತಿದ್ರಂತೆ. ಹೌದು ಫ್ರೆಂಡ್ಸ್, ಈ ಒಂದು ಕಾಯಿನ್ಗಳು ಬೇರೆ ಎಲ್ಲೂ ಅಲ್ಲ, ನಮ್ಮ ಪಕ್ಕದ ದೇಶವಾಗಿರುವಂತಹ ಬಾಂಗ್ಲಾದೇಶಕ್ಕೆ ಇಲ್ಲಿಗಲ್ ಆಗಿ ಟ್ರಾನ್ಸ್ಪೋರ್ಟ್ ಆಗ್ತಿತ್ತಂತೆ. ಈ ಒಂದು ಕಳ್ಳ ಸಾಗಾಣಿಕೆ ಆಗಿರುವಂತಹ ಕಾಯಿನ್ಗಳು ಏನು ಮಾಡ್ತಿದ್ರಪ್ಪ ಅಂತಂದರೆ, ಬ್ಲೇಡ್ ಆಗಿ ಮಾರ್ಪಾಡು ಮಾಡ್ತಿದ್ರಂತೆ. ಹೌದು ಫ್ರೆಂಡ್ಸ್, ಈ ಒಂದು ಬ್ಲೇಡ್ ಆಗಿ ಮಾರ್ಪಾಡು ಮಾಡೋದ್ರಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಲಾಭ ಇತ್ತಂತೆ. ಅದೇನಪ್ಪ ಅಂತಂದರೆ, ಒಂದು ಕಾಯಿನ್ನ ತಗೊಂಡು 6 ಬ್ಲೇಡ್ಗಳಾಗಿ ಮಾರ್ಪಾಡು ಮಾಡ್ತಿದ್ರಂತೆ. ಸೊ ಒಂದು ಕಾಯಿನ್ನ ಒಂದು ಬೆಲೆ ಬಂದು, ಅಂದರೆ ಒಂದು ಬ್ಲೇಡ್ನ ಬೆಲೆ ಬಂದು ₹2 ಅಂತೆ. ಸೊ ಒಂದು ಬ್ಲೇಡ್ನ ಬೆಲೆ ₹2 ಆದರೆ ಅವರು 6 ಬ್ಲೇಡ್ನ ತಯಾರು ಮಾಡ್ತಿದ್ದರಿಂದ 6 ಬ್ಲೇಡ್ಗೆ ₹12. ಸೊ ಅದು ಒಂದು ರೀತಿ ಅವ್ರಿಗೆ ಲಾಭನೇ ಅಲ್ವಾ. ಅದರಿಂದಾಗಿ ಅವರು ಕಳ್ಳ ಸಾಗಾಣಿಕೆ ಮಾಡ್ಕೊಳ್ತಿದ್ರಂತೆ. ಈ ಒಂದು ವಿಷಯನ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವರು RBI ಅವ್ರಿಗೆ ಹೇಳಿದಾಗ RBI ಅವರು ಇದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಈ ಒಂದು ಹಳೆಯ ಕಾಯಿನ್ ಏನಿದೆ ಅದನ್ನು ಏನು ಮಾಡ್ತಿದ್ರು, ಉತ್ಪಾದನೆ ಮಾಡ್ತಿದ್ರು, ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರಂತೆ. ಸ್ಟಾಪ್ ಮಾಡಿ ಇವಾಗ ನಾವೇನು ಯೂಸ್ ಮಾಡ್ತಾ ಇದ್ದೀವಿ, ತಾಮ್ರದ ಬಣ್ಣದಲ್ಲಿರುವಂತಹ ಹೊಸ ₹5 ಕಾಯಿನು, ಇದನ್ನು ಜಾರಿಗೆ ತಂದಿದ್ದು. ಸೊ ಈ ಒಂದು ಹೊಸ ಕಾಯಿನ್ ಏನಿದೆ ಇದನ್ನು ಲೋ ಬಜೆಟ್ ಇರುವಂತಹ ಮೆಟಲಿಂದ ತಯಾರು ಮಾಡಿರೋದ್ರಿಂದ ತೂಕನೂ ಸಹ ಕಡಿಮೆ ಇದೆ, ಮತ್ತು ಇದನ್ನು ಅವರು ಯಾವುದೇ ರೀತಿ ಎಂದಕ್ಕೂ ಯೂಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಹೊಸ ಕಾಯಿನ್ಗಳನ್ನ RBI ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಗೊತ್ತಾಗ್ತಿರೋದೇನೆಂದರೆ, ನಮ್ಮ RBI ಅವರು ಯಾವುದೇ ರೀತಿಯಾಗಿ ಬ್ಯಾನ್ ಮಾಡಿಲ್ಲ. ಅದಕ್ಕೆ ಕಳ್ಳ ಸಾಗಾಣಿಕೆ ಆಗಿ ಅದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇರೋದ್ರಿಂದ ಅದನ್ನು ತಪ್ಪಿಸೋದಕ್ಕೋಸ್ಕರ ಈ ರೀತಿಯಾಗಿ ಹೊಸ ಕಾಯಿನ್ಗಳನ್ನ ಬಿಡುಗಡೆ ಮಾಡಿದ್ದಾರೆ ಅಷ್ಟೇ. ಸೊ ಇದರಿಂದ ನನಗೆ ಗೊತ್ತಾಗಿದ್ದೇನಂತಂದರೆ, ದೊಡ್ಡವ್ರು ಹೇಳ್ತಿದ್ರು ದುಡ್ಡಿನ ಜೊತೆ ಆಟ ಆಡಬಾರ್ದು ಅಂತ. ಸೊ ಇದು ಇಲ್ಲಿ ಅವ್ರಿಗೆ ಅನ್ವಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಏನೇ ಆದ್ರೂ ನಮ್ಮ ದೇಶದ ಕಾಯಿನ್ನ ಈ ರೀತಿ ದುರ್ಬಳಕೆ ಮಾಡ್ಕೊಳ್ತಾ ಇರೋದು ನನಗೂ ಇಷ್ಟ ಆಗಲಿಲ್ಲ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಐ ಹೋಪ್ ನಿಮಗೆ ಈ ಒಂದು ವಿಷಯ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ಇದನ್ನು ಶೇರ್ ಮಾಡ್ಕೊಳ್ಳೋದ್ರ ಮೂಲಕ ಎಲ್ರಿಗೂ ಇದ್ರ ಬಗ್ಗೆ ಮಾಹಿತಿನ ಹಂಚೋಣ. ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ, ಮತ್ತು ತಪ್ಪದೇ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ಸಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.